ಮನಸುಂ ರಿಟೈರ್ಮೆಂಟ್ ಹೋಮ್ ಅರ್ಪಿಸುವ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಿಟೈರ್ಮೆಂಟ್ ಹೋಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಒಳ್ಳೆ ಪ್ರಾಜೆಕ್ಟ್, ಒಂದು ಒಳ್ಳೆ ಕಂಪನಿ ಇದು. ಅಂದ್ರೆ ನಿಮ್ಮ ಪೇರೆಂಟ್ಸ್ ಏನಾದರೂ ವಯಸ್ಸಾಗಿದ್ರೆ ಅಥವಾ ತುಂಬಾ ಜನ ಏಕಾಂಗಿಯಾಗಿ ಜೀವನ ನಡೆಸ್ತಿರ್ತಾರೆ, ಅಂಥವ್ರಿಗೋಸ್ಕರ ನಿರ್ಮಾಣಗೊಳಿಸಿರುವಂತಹ ಸುಂದರವಾಗಿರುವಂತಹ ಮನೆ ಇದು. ಈ ಮನೆಯಲ್ಲಿ ನೀವು ಆರಾಮ್ಸೆ ಜೀವನವನ್ನ ಸಾಗಿಸಬಹುದು, ನಿಮ್ಗೆ ಹೇಗ್ ಬೇಕೋ ಹಾಗೆ ಇರಬಹುದು. ಈ ಕುರಿತಂತೆ ಅಂದ್ರೆ ಮನಸುಂ ರಿಟೈರ್ಮೆಂಟ್ ಹೋಮ್ ಕುರಿತಂತೆ ನಮ್ಮೊಂದಿಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋಕೆ ಈ ಕಂಪನಿಯ ಡೈರೆಕ್ಟರ್ ಕೂಡ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ಸುಮತಿ ಮೇಡಮ್, ವೆಲ್ಕಮ್ ಟು ದಿ ಶೋ. ಜೊತೆಗೆ ಇನ್ನೊಬ್ರು ಡೈರೆಕ್ಟರ್, ಇವರ ಹೆಸರು ಅನಂತ್ ರಾಮ್ ವರಾಯೂರ್, ಇವರು ಕೂಡ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಮೊದಲಿಗೆ ರಿಟೈರ್ಮೆಂಟ್ ಅಂದ ತಕ್ಷಣ ಎಲ್ಲರೂ ಗಮನ ಹೋಗೋದು ಈ ವೃದ್ಧಾಶ್ರಮದ ಹತ್ರ. ಬಟ್ ಇದು ವೃದ್ಧಾಶ್ರಮ ಮಾತ್ರ ಅಲ್ವೇ ಅಲ್ಲ, ಇದು ನಿಮ್ಮ ಮನೆ. ಸೊ ಸರ್ನ ಡೈರೆಕ್ಟ್ ಕೇಳ್ಬಿಡೋಣ, ನಾನು ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸರ್, ರಿಟೈರ್ಮೆಂಟ್ ಹೋಮ್ ಅಂದ್ರೆ ಏನಿದು? ರಿಟೈರ್ಮೆಂಟ್ ಹೋಮ್ ಅಂದ್ರೆ ಇವಾಗ ನೀವು ಹೇಳ್ದಂಗೆ ಇದು ವೃದ್ಧಾಶ್ರಮ ಅಲ್ಲ. ಇದರಲ್ಲಿ ಏನು ಅಂತಂದ್ರೆ ಇದು ನಿಮ್ಮದೇ ಆದಂಥ ನಿಮ್ಮ ಸ್ವಂತ ಮನೆ. ಸೊ ಇವಾಗ ನೋಡಿದ್ರೆ ಈ ಬೆಂಗಳೂರು ಸಿಟಿ ಒಳಗಡೆ ಸುಮಾರು ಜನ ವಯಸ್ಸಾದವರು ಅಂದರೆ ರಿಟೈರ್ ಆಗಿರೋಂಥವ್ರು, ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಅವ್ರ ಮಕ್ಕಳು ಎಲ್ಲೋ ಬೇರೆ ಕಡೆ ಎಲ್ಲೋ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಅಂದರೆ ಅವರು ಕೆಲಸಕ್ಕೆ ಅದಕ್ಕೆ ಹೋಗ್ಬಿಟ್ಟು ಅವರು ಬೇರೆ ಊರುಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗಿರ್ತಾರೆ. ಇಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ಅಂಥ ಸಮಯದಲ್ಲಿ ಅವ್ರಿಗೇನಾಗುತ್ತೆ, ಅವ್ರದ್ದು ಡೈಲಿ ಲೈಫಲ್ಲಿ ಅಂದರೆ ಏನೇ ಒಂದು ವಿಷಯ ತಗೊಳ್ಳಿ, ಒಂದು ಮನೆಯಲ್ಲಿ ಒಂದು ಮೆಡಿಸಿನ್ಸ್ ತರೋದಿರ್ಬೋದು, ಅಥವಾ ತರಕಾರಿ ತರೋದಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಕೇಬಲ್ ಟಿ ವಿ ಬಿಲ್ಲು, ಆ ಥರ ಸುಮಾರು ಕೆಲಸಗಳನ್ನ ಅವ್ರುಗಳೇ ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ಅವ್ರಿಗೆ ಆ ರಿಟೈರ್ಮೆಂಟ್ ಲೈಫನ್ನು ಎಂಜಾಯ್ ಮಾಡ್ದೇನೆ ಈ ಟೆನ್ಷನ್ಗಳಲ್ಲೇ ಕಳೆದೋಗ್ಬಿಡುತ್ತೆ. ಸೊ ಈ ಒಂದು ಅಂದರೆ ಸೆಟ್ ಆಫ್ ಪೀಪಲ್ಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಸೊ ನಾವು ಈ ರಿಟೈರ್ಮೆಂಟ್ ಹೋಮ್ ಕಾನ್ಸೆಪ್ಟನ್ನ ತಂದಿದ್ದೀವಿ. ಇಲ್ಲೇನು ಅಂದರೆ ನೀವು ಯಾವುದೇ ಮನೆ ಅಂದರೆ ನಾರ್ಮಲಾಗಿ ಕೊಂಡ್ಕೊಳ್ಳೋ ತರಹ ಈ ಮನೇನ ನೀವು ಕೊಂಡ್ಕೋಬೋದು. ಕೊಂಡ್ಕೊಂಡು ಆದಮೇಲೆ ಅಲ್ಲಿರೋಂಥ ಎಲ್ಲ ಸೇವೆ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡ್ತೀವಿ ನಿಮಗೆ. ಸೊ ಆವಾಗೇನಾಗುತ್ತೆ, ಮಕ್ಕಳು ಎಲ್ಲೇ ಇದ್ರೇನು ಪ್ರಪಂಚದಲ್ಲಿ ಅವ್ರಿಗೆ ನಮ್ಮ ತಂದೆ ತಾಯಿ ಸುರಕ್ಷಿತವಾಗಿ ಒಂದು ಕಡೆ ಇದ್ದಾರೆ, ಅಥವಾ ಯಾರೋ ಇದ್ದಾರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅನ್ನೋಂಥ ಭರವಸೆ ಅಥವಾ ಅವ್ರಿಗೆ ವಿಶ್ವಾಸ ಬರುತ್ತೆ. ಸೊ ಅದು ಈ ಕಾನ್ಸೆಪ್ಟ್ ಇದ್ರು. ಓಕೆ, ಎಸ್ ವೀಕ್ಷಕರೇ, ಸರ್ ಎಲ್ಲವನ್ನು ಕೂಡ ವಿವರಿಸಿದ್ರು. ಜೊತೆಗೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳ್ಕೊಬಹುದು. NRIs ಮಕ್ಕಳೇನಿರ್ತಾರೆ, ತಮ್ಮ ಪೇರೆಂಟ್ಸ್ಗೆ ಏನಾದರೂ ಗಿಫ್ಟ್ ಕೊಡಬೇಕಾದ್ರೆ ಇದೊಂದು ಒಳ್ಳೆ ಗಿಫ್ಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಮನೆಗಳು ಯಾವ ರೀತಿಯಾಗಿರುತ್ತೆ, ಅಪಾರ್ಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದರ ಕುರಿತು ಒಂದು ಸ್ಮಾಲ್ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಬನ್ನಿ. When it comes to active and independent retirement, Manasum Avigna in South Bangalore is where you want to be. Quality of life, peace of mind, beautiful location. It's all here at affordable prices. Apartments are luxurious and spacious. A variety of dining options. On-site leisure activities. There is something for everyone, for every interest. If making the most of your golden years matters to you, the choice is clear. Manasum Avigna, it's where you want to be. ವೀಕ್ಷಕರೇ, ಈ ವಿಡಿಯೋ ನೋಡಿ ನಿಮಗೂ ಕೂಡ ವಾವ್ ಅನ್ಸಿರುತ್ತೆ. ಕನಸಿನ ಮನೆ ಇದು. ನಿಜಕ್ಕೂ ಕೂಡ ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಗಿಫ್ಟ್ ಕೊಡಬೇಕಾದ್ರೆ ಒಂದು ಒಳ್ಳೆ ಗಿಫ್ಟ್ ಇದು ಅಂತಾನೆ ನಾವೆಲ್ಲ ಹೇಳ್ಬಹುದು. ಜೊತೆಗೆ ಇಷ್ಟೊಂದು ಒಳ್ಳೆ ಪ್ರಾಜೆಕ್ಟ್ಗೆ ಏನು ಇನ್ಸ್ಪಿರೇಷನ್ ಕೇಳಬೇಕಂತ ಹೇಳಿ ನನಗಂತೂ ತುಂಬಾ ಅನಿಸ್ತಾ ಇದೆ. ಮೇಡಮ್ ಸುಮತಿ ಅವ್ರನ್ನ ಕೇಳೋಣ. ಮೇಡಮ್, ಏನು ಇನ್ಸ್ಪಿರೇಷನ್? ಚಿಕ್ಕ ವಯಸ್ಸಿಂದಾನೇ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ಮ ಆಂಟಿ ಅಂಕಲ್ ಎಲ್ಲರೂ ನಮ್ಮ ಜೊತೆ ಇರುವಾಗೆಲ್ಲ ಅನಿಸುತ್ತೆ ನಮಗೆ, ಯಾಕೆ ಮಕ್ಕಳೆಲ್ಲ ಊರಿಗೆ ಹೋದ್ಮೇಲೆ ಅವರು ಇಬ್ಬರೇ ಇರ್ತಾರೆ, ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ ಅವರು ಡೈಲಿ ಲಿವಿಂಗಲ್ಲಿ. ಇದಿಲ್ಲಾದರೆ ಪರವಾಗಿಲ್ಲ, ಇಲ್ಲ ಹುಷಾರಿಲ್ಲಾದ್ರೇನು 2-3 ದಿವಸ ಹಂಗೆ ಇರ್ತಾರೆ. ಸೊ ಅವಾಗೆಲ್ಲ ಅನಿಸುತ್ತೆ, ಯಾಕೆ ಇವ್ರು ಎಂಜಾಯ್ ಮಾಡ್ತಾ ಇಲ್ಲ, ಯಾಕೆ ಇವರೇ ಒಂದು ಫ್ರೀಡಮ್ ಆಗಿ ಇರೋಕ್ಕಾಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದೆ ಅಂತ ಅವ್ರ ಹತ್ರ ಯಾವಾಗಲೂ ಮಾತಾಡ್ತಾ ಇರ್ತೀನಿ.
ಅವಾಗ ನಮಗೆ ಅನ್ನಿಸ್ತಾ ಇದ್ದಿದ್ದು ಇಲ್ಲ ಈ ಥರ ಒಂದು ಪ್ರಾಜೆಕ್ಟ್ ಮಾಡಬೇಕು, ಎಲ್ಲರೂ ಜೊತೆಗೆ ತರಬೇಕು, ಅವ್ರು ಮಿಸ್ ಮಾಡಿರೋ ಅಷ್ಟು ಎಂಜಾಯ್ಮೆಂಟ್ನು ವಾಪಸ್ ಅವ್ರಿಗೆ ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಮನಸೂಮ್ ರಿಟೈರ್ಮೆಂಟ್ ಹೋಮ್ಸ್. ಅದೇ ಥರ ನಮ್ಮ ಹಸ್ಬೆಂಡ್ ಅನಂತರಾಮ್ ಅವ್ರಿಗೂ ಅದೇ ಫೀಲಿಂಗ್ ಇತ್ತು. ಅನಂತರಾಮ್ ಅವರು ಮಾತಾಡ್ಬೋದು. ಎಸ್ ಸರ್ ಪ್ಲೀಸ್. ಅಂದ್ರೆ ನಿಮ್ಗೆ ಯಾಕೆ ಅನಿಸ್ತು, ಏನು ಇನ್ಸ್ಪೈರ್ ಆಯಿತು? ನನಗೆ ಹೆಂಗೆ ಅಂದರೆ ಒಂದು ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದ ನಾನು ಅಂದರೆ ರೈಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಡೀಸಲ್ಲಿ ನಾನು ಭಾಳ ಮುಂದೆ ಇದ್ದೆ. ಅಂದರೆ ಆಲ್ವೇಸ್ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಓಕೆ, ಆವಾಗ ನಮ್ಮ ಮನೆಗೆ ಯಾರೇ ಬಂದ್ರೇನು ನಮ್ಮ ಅಪ್ಪ ಅಮ್ಮಗೆ ಅಂದರೆ ನಮ್ಮ ಚಿಕ್ಕಪ್ಪ ಅವರು ಇವರೆಲ್ಲ ಮನೆಗೆ ಬರೋರು, ಅವ್ರು ಹೇಳೋರು ಇವನು ಎಲ್ಲ ಓದ್ಬಿಟ್ಟು ಎಲ್ಲ ಚೆನ್ನಾಗಾಗ್ಬಿಟ್ಟು ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಕೊಟ್ಟೋಗ್ಬಿಡ್ತಾನೆ ಓಕೆ ಅಂತ ಆವಾಗ ರೇಗಿಸ್ತಾ ಇದ್ರು. ಸೊ ಇದು ಒಂಥರ ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು. ಭಾಳ ದಿವಸ ಇದನ್ನ ನನ್ನ ಮನಸ್ಸಲ್ಲೇ ಇತ್ತು. ಆಮೇಲೆ ನಾನು ಕಾಲೇಜ್ ಎಲ್ಲ ಮುಗಿಸಿ ಇದು ಮಾಡಿದಾಗ ಒಂದು ಡಿಸೈಡ್ ಮಾಡಿದೆ, ನಾನು ಯಾವತ್ತಿದ್ರೇನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗೋದಿಲ್ಲ ಅಂತ. ಓಕೆ, ಇಂಡಿಯಾದಲ್ಲೇ ಇದ್ದು ಇಲ್ಲೇ ನಾನು ಏನೇ ಬಿಸ್ನೆಸ್ ಮಾಡಿದ್ರು ಇಲ್ಲೇ ಮಾಡ್ತೀನಿ ಸೊ ಅನ್ನೋ ಥರ ನಾನು ಅದೊಂದು ಮನ್ಸಿಗೆ ಬಂದ್ಬಿಡ್ತು. ಸೊ ಅದಾದಮೇಲೆ ನಮ್ಮದು ಮದುವೆ ಆದಮೇಲೆ ಸೊ ಇಬ್ಬರದು ಮನಸ್ಸು ಅದೇ ಥರನೇ ಇತ್ತು. ಓಕೆ, ಸೊ ನಾವು ಇದ್ರ ಬಗ್ಗೆ ಸುಮಾರು ಸತಿ ಚರ್ಚೆ ಮಾಡ್ತಾ ಇದ್ವಿ. ಹೌದು, ಏನಾದರೂ ಮಾಡಲೇಬೇಕು ಅಂದಾಗ ಲಾಸ್ಟ್ ಒಂದು 5-6 ವರ್ಷದಿಂದ ನಾವು ಬೇರೆ ಬೇರೆ ರಿಟೈರ್ಮೆಂಟ್ ಹೋಮ್ಗಳಿಗೆ ಹೋಗಿ ಅಲ್ಲಿ ಹೆಂಗಿದೆ ಜನ ಯಾವ ಥರ ಇದ್ದಾರೆ ಅಂತನೆಲ್ಲ ಸ್ಟಡಿ ಮಾಡಿ ಅದು ಆಮೇಲೆ ಇಲ್ಲ ಡೆಫಿನೆಟ್ ನಮ್ಮದೇ ಒಂದು ಶುರು ಮಾಡಬೇಕು ಅಂತ ಅನ್ನಿಸ್ತು. ಆ ಟೈಮಲ್ಲಿ ನಮಗೆ ಒಬ್ಬರು ಮಂಗಲ್ಚಂದ್ ಜೈನ್ ಅಂತ ಅವರು ಜೈನ್ ಫಾರ್ಮ್ಸ್ ನಡೆಸ್ತಾ ಇದ್ದಾರೆ. ಜೈನ್ ಫಾರ್ಮ್ಸ್ ಅನ್ನೋದು ಸುಮಾರು 1200 ಎಕರೆ ಜಾಗ ಅದು. ಅಲ್ಲಿ ಅವರು ಒಂದು 3 ಎಕರೆಯಲ್ಲಿ ಸುಖಶಾಂತಿ ಅಂತ ಒಂದು ರಿಟೈರ್ಮೆಂಟ್ ಹೋಮ್ನ ಸುಮಾರು ಒಂದು 5 ವರ್ಷದಿಂದ ನಡೆಸ್ತಾ ಇದ್ದಾರೆ. ಸೊ ಇದು ನಮಗೆ ಇನ್ಸ್ಪೈರ್ ಆಯಿತು. ಆಮೇಲೆ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಕೇಳಿದ್ವಿ, ಸರ್ ಹೇಗೆ ಇದನ್ನ ನಡೆಸ್ತಾ ಇದ್ದೀರಾ ಅಂದಾಗ ಅವರು ನಮಗೆ ಸುಮಾರು ಐಡಿಯಾಗಳೆಲ್ಲ ಕೊಟ್ಟರು. ಕೊನೆಗೆ ನಾವೇನು ಡಿಸೈಡ್ ಮಾಡಿದ್ವಿ, ಇಲ್ಲ ನಾವು ಅವರು ಇಬ್ಬರು ಪಾರ್ಟ್ನರ್ ಆಗೋಣ ಅಂತ ಡಿಸೈಡ್ ಮಾಡಿ ಸೊ ಜೈನ್ ಫಾರ್ಮ್ಸ್ ಮಿಸ್ಟರ್ ಮಂಗಲ್ಚಂದ್ ಜೈನ್, ನಾನು ಆಮೇಲೆ ಸುಮತಿ 3 ಜನನು ಸೇರಿ ಈ ಕಂಪನಿ ಮನಸ್ಸುಮ್ಮ ಅಂತ ಶುರು ಮಾಡಿದ್ವಿ. ವೆರಿ ನೈಸ್, ದಟ್ಸ್ ಅ ಸ್ಪಿರಿಟ್ ಅಂತ ಹೇಳ್ಬೋದು. ಜೊತೆಗೆ ಫೆಸಿಲಿಟೀಸ್ ಅಂತ ಬಂದಾಗ ಎಲ್ಲರೂ ಕೂಡ ನೋಡೋದು ಫೆಸಿಲಿಟೀಸ್, ನಮಗೆ ಚೆನ್ನಾಗಿರುವಂತ ಫೆಸಿಲಿಟೀಸ್ ಇರಬೇಕು. ಯಾಕಂದ್ರೆ ಪ್ಯಾರೆಂಟ್ಸ್ ಇರುವಂತದ್ದು 50+ ಇರುವಂತದ್ದು ಅಂತ ಹೇಳಿದೆ. ಸೊ ಯಾವ ರೀತಿಯಾಗಿರುವಂತ ಫೆಸಿಲಿಟೀಸ್ ಇದರಲ್ಲಿ ಇದೆ? ಇವಾಗ ಇದು ಕಂಪ್ಲೀಟ್ಲಿ ಸೀನಿಯರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇವಾಗ ವೀಲ್ ಚೇರ್ ಅಲ್ಲಿ ಓಡಾಡಕ್ಕೆ ದ ಎಂಟೈರ್ ಅಪಾರ್ಟ್ಮೆಂಟ್ಸ್ ನೋಡಿದ್ರೆ, ಆ ಕಾಂಪ್ಲೆಕ್ಸ್ ನೋಡಿದ್ರೆ ಇದು ಬಂದು ಫುಲ್ ವೀಲ್ ಚೇರ್ ಫ್ರೆಂಡ್ಲಿ ಅಪಾರ್ಟ್ಮೆಂಟ್. ಸೊ ಎಲ್ಲಿದ್ರೇನು ಅವ್ರ ಒಬ್ರೊಬ್ರೆ ಓಡಾಡಕ್ಕೆ ಈಸಿ ಆಗುತ್ತೆ. ಎರಡನೇದು ವಟ್ಟಾರ ಮನೆ ಅಂತ ಹೇಳ್ತೀವಲ್ಲ ಮುಂದಿನ ಕಾಲದಲ್ಲಿ, ನಾವು ಆಚೆ ಬಂದಿದ ತಕ್ಷಣ ಜನರು ನೋಡ್ತೀವಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಅವ್ರ ಜೊತೆ ನಗ್ನಕೊಂಡು ಅಂಡ್ ಅವರು ಎಲ್ಲ ಸೇರ್ಕೊಂಡಿರೋದು ಒಂದು ಲೈಫ್ನೇ ನಾವೆಲ್ಲ ಮಿಸ್ ಮಾಡ್ತಾ ಇದ್ವಿ. ಇವಾಗ ಆ ಲೈಫ್ನ ನಾವು ವಾಪಸ್ ತಂದಿದ್ದೀವಿ ಇದರಲ್ಲಿ. ಬಿಕಾಸ್ ಇದು ವಟ್ಟಾರ ಮನೆ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. 4 ಕಡೆ ಮನೆ ಬರುತ್ತೆ, ಸೆಂಟ್ರಲ್ಲಿ ಕೋರ್ಟ್ ಯಾರ್ಡ್ ಅಂತ ಹೇಳ್ತೀವಿ, ಅದನ್ನ ಬಂದು ಫುಲ್ ಓಪನ್ ಟು ಸ್ಕೈ ಅಂತ ಇರುತ್ತೆ. ಸೊ ಅವಾಗ ಏನಾಗತ್ತೆ ಅಂದ್ರೆ ಜನ ಆಚೆ ಬಂದಿದ ತಕ್ಷಣ ಇನ್ನೊಬ್ಬರನ್ನ ನೋಡಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಇದ್ಕೊಂಡು ಮಾಡುವಾಗ ಅವ್ರಿಗೆ ಏನು ದುಃಖ ಇದ್ರೇನೋ ತೊಂದರೆಗಳಿದ್ರೇನೋ ಡಿಸ್ಕಸ್ ಮಾಡಿ ಅದನ್ನ ಅವರೇ ಸಾಲ್ವ್ ಮಾಡ್ಕೊಳ್ತಾರೆ. ಇವಾಗ ಏನಾಗ್ತಾ ಇದೆ ಅಂದ್ರೆ ಆ ತರ ಒಬ್ರು ಸಿಗಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆ ಪರ್ಟಿಕ್ಯುಲರ್ ಇದನ್ನು ನಾವು ಅಡ್ರೆಸ್ ಮಾಡಿದ್ವಿ. ಎರಡನೇದು ಅವ್ರದ್ದು ಊಟದ ಬಗ್ಗೆ. ಇವಾಗ ನಮ್ಮ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಹತ್ರ ಊಟಕ್ಕೆ ಪ್ಲಸ್ ಅವ್ರದ್ದು ಹೆಲ್ತ್ ಕಾನ್ಶಿಯಸ್ನೆಸ್ಗೆ ನಮ್ಮ ಹತ್ರ ಜನ ಇದ್ದಾರೆ. ದಟ್ ಈಸ್ ಒಂದು ಫಿಸಿಯೋಥೆರಪಿಸ್ಟ್ ಇರ್ತಾರೆ, ನರ್ಸ್ ಇರ್ತಾರೆ, ಆಮೇಲೆ ಅವ್ರಿಗೆ ಬೇಕಾಗಿರೋದು ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಇರ್ತಾರೆ, ಆಮೇಲೆ ಒಂದು ಚಿಕ್ಕ ರೂಮ್ ಇರುತ್ತೆ. ಸೊ ಅವ್ರಿಗೆ ಏನೇನು ಎಕ್ಸಸೈಸಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಅದರಿಂದ ಅವರು ಲೈಫ್ನ ಹೆಲ್ತ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅಂತ ಅವ್ರಿಗೆ ಡೈಲಿ ಡೇ ಟು ಡೇ ಹೇಳ್ಕೊಡುವಾಗ ಅವ್ರದ್ದು ಹೆಲ್ತ್ ಅವ್ರದ್ದು ಲೈಫ್ ಇಂಪ್ರೂವ್ ಆಗುತ್ತೆ. ಎರಡನೇದು ಊಟದ ಬಗ್ಗೆ ಬರುವಾಗ ಎಲ್ಲರಿಗೂ ಗೊತ್ತು, ಅವರೇ ಇಷ್ಟು ವರ್ಷ ಊಟ ಅವರೇ ರೆಡಿ ಮಾಡಿ ಅವರೇ ಊಟ ಮಾಡಿ ಎಲ್ಲ ಮಾಡುವಾಗ ಅವ್ರಿಗೆ ಬೇಕಾಗಿರೋ ಊಟ ಹೆಂಗಿರ್ಬೇಕು ಅಂತ ನಮ್ಮ ಹತ್ರ ಒಂದು ಡೈಟಿಷಿಯನ್ ಅಲ್ಲೇ ಇರ್ತಾರೆ. ಸೊ ಅವ್ರ ಹತ್ರ ಸಜೆಷನ್ ತಗೊಂಡು ಅವ್ರ ಹೆಲ್ತಿಗೆ ತಕ್ಕಂಗೆ ಏನೇನು ಬೇಕು ಅಂತ ನೋಡ್ಬಿಟ್ಟು ಆ ಥರ 3 ಹೊತ್ತು ನಾವೇ ಊಟ ಕೊಡೋದ್ರಿಂದ ಅವ್ರ ಟೈಮ್ನ ಅವ್ರ ಸ್ವಂತ ಪ್ಯಾಷನ್ಗೆ ಇಷ್ಟು ದಿವಸ ಅವ್ರು ಏನೇನ್ ಮಾಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು, ಅದಷ್ಟು ಆಚೆ ತೆಗಿಯಕ್ಕೆ ಇದು ಒಂದು ಒಳ್ಳೆ ಲೈಫ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಇದು ಎಂಜಾಯ್ ಮಾಡಕ್ಕೆ ಪ್ಲಸ್ ಜೊತೆಗಿರಕ್ಕೆ, ಆಮೇಲೆ ಮಂತ್ಲಿ ಒನ್ಸ್ ಒಂದು ಎಕ್ಸ್ಕರ್ಷನ್ ಅಂತ ಆಚೆ ಕರ್ಕೊಂಡು ಹೋಗ್ತೀವಿ, ಆಮೇಲೆ ಡೈಲಿ ಪಿಕ್ನಿಕ್ಸ್ ಕರ್ಕೊಂಡು ಹೋಗ್ತೀವಿ, ಆಮೇಲೆ ಅಲ್ಲಿಂದ ಅವ್ರೆಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ ಕಾರ್ ಇರುತ್ತೆ,
ಓಲಾ ಊಬರ್ ರೇಟ್ಸ್ ಅಲ್ಲೇ ಇರುತ್ತೆ. ಸೊ ಅದನ್ನ ತಗೊಂಡು ಅವ್ರು ಆಚೆ ಹೋಗಿ ಬರ್ಬೋದು. ಸೊ ಇದು ಬ್ಯಾಂಗ್ಳೂರಿಂದ ತುಂಬಾ ಆಚೆ ಇಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಅಂಡ್ ಜಿಗಿನಿ ಆನೇಕಲ್ ಹತ್ರನೇ ಇದೆ. ಸೊ ಅವ್ರಿಗೆ ಅಲ್ಲಿಂದ ಹೋಗಿ ಬರ್ಲಿಕ್ಕೆ ಬಸ್ಸಸ್ ಇದೆ, ಇದಿದೆ, ಎಲ್ಲ ಸೌಕರ್ಯನೂ ಇರೋದ್ರಿಂದ ಅವರು ಅದನ್ನ ಕನ್ಸಿಡರ್ ಮಾಡಲೇಬೇಕು ಅಂತ ನಾನು ಅನ್ನಿಸ್ಕೊಂಡು. ದಟ್ಸ್ ವೆರಿ ನೈಸ್. ನನಗೆ ಅನಿಸ್ತಾ ಇದೆ ಅಂದ್ರೆ ನಾನು ಒಂದು ರೀನೇಮ್ ಮಾಡ್ಬಿಡ್ತೀನಿ ಇದಕ್ಕೆ, ಹ್ಯಾಪಿ ಅಂಡ್ ಹೆಲ್ದಿಯರ್ ಹೋಮ್ ಅಂತ ಅಂದ್ಬಿಟ್ಟು. ಎಲ್ಲ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಅಂದ್ರೆ ವೃದ್ಧರಿಗೆ ಏನೇನ್ ಬೇಕೋ ಎಲ್ಲವೂ ಕೂಡ ಇದೆ. ಡಾಕ್ಟರ್ ಫೆಸಿಲಿಟಿ ಇದೆ, ಅಥವಾ ಮನೆ ಕೆಲ್ಸಕ್ಕೆ ಬೇಕಾದ್ರೆ ಅದು ಇದೆ, ಕುಕ್ ಇದೆ, ಅವ್ರಿಗೆ ವಾಕ್ ಮಾಡ್ಬೇಕಾದ್ರೂ ಅದು ಇದೆ, ಜಿಮ್ ಇದೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಯಾವುದು ಕೂಡ ಇಲ್ಲ ಅಂತ ಹೇಳೋ ಹಂಗೆ ಇಲ್ಲ. ಇದರ ಜೊತೆಗೆ ಇವಾಗ ಇದನ್ನ ಯಾರೆಲ್ಲ ತಗೋಬಹುದು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅನಂತರಾಮ್ ಸರ್, ಇದನ್ನ ಯಾರೆಲ್ಲ ತಗೋಬಹುದು? ಇದನ್ನ ಪರ್ಚೇಸ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ದಿ ಸೀನಿಯರ್ಸ್ ಅವರು ಸ್ವಂತಕ್ಕೋಸ್ಕರ ಪರ್ಚೇಸ್ ಮಾಡ್ಬೋದು. ಅಂದ್ರೆ ಇವಾಗ ನೀವು ಯಾವುದೇ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡೋ ತರ ಇದನ್ನು ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೋದು, ಅಥವಾ ಮಕ್ಕಳು ಇದನ್ನ ಪರ್ಚೇಸ್ ಮಾಡಿ ಅವ್ರ ಪೇರೆಂಟ್ಸ್ಗೆ ಕೊಡ್ಬೋದು. ಓಕೆ, ಅದರದ್ದು. ಸೊ ಇವಾಗ ನಿಮಗೆ ಗೊತ್ತಿರಂಗೆ ಸೀನಿಯರ್ಸೇ ಪರ್ಚೇಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಬ್ಯಾಂಕ್ ಲೋನು ಆ ಥರ ಎಲಿಜಿಬಿಲಿಟೀಸ್ ಬರೋದಿಲ್ಲ. ಅವ್ರ ಹತ್ರ ದುಡ್ಡು ಅಷ್ಟು ಕೂಡಿಟ್ಟಿದ್ರೆ ಅವರು ಪರ್ಚೇಸ್ ಮಾಡ್ತಾರೆ. ಅಥವಾ ಈ ಬೆಂಗಳೂರಲ್ಲಿ ಇರೋವಂಥ ಬೇರೆ ಯಾವುದಾದ್ರೂ ಅಪಾರ್ಟ್ಮೆಂಟ್ಗಳಲ್ಲಿದ್ದು ಅಲ್ಲಿ ಒಂಟಿ ಜೀವನ ಸಾಕಾಗಿ, ಯಾಕಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಓನ್ ಹೌಸ್ಗಳಲ್ಲಿ ಏನಾಗುತ್ತೆ, ಅವರು ಒಬ್ಬರೇ ಲೋನ್ಲಿ ಆಗಿರ್ತಾರೆ. ಸೊ ಅಂಥ ಜಾಗದಿಂದ ಅವರು ಆ ಮನೆಯನ್ನು ಮಾರ್ಬಿಟ್ಟು ಬೇಕಂದ್ರೆ ಅದರಲ್ಲಿ ಬಂದಿದ್ದು ದುಡ್ಡಲ್ಲಿ ಇದನ್ನ ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಅದರಲ್ಲಿ ಬರುವಂಥ ದುಡ್ಡಲ್ಲಿ ಕಾಲು ಭಾಗ ಅಥವಾ 1/3 ಹಾಕಿನೂ ಇಲ್ಲಿ ತಗೊಂಡ್ಬಿಟ್ಟು ಮಿಕ್ಕಿದ್ದ ದುಡ್ಡನ್ನ ಬ್ಯಾಂಕಲ್ಲಿಟ್ಟು ಅವರ ಮಂತ್ಲಿ ಮೇಂಟೆನೆನ್ಸ್ಗೆ, ಊಟಕ್ಕೆ, ಅದು ಇದಕ್ಕೆಲ್ಲ ಖರ್ಚಿಗೆ ಉಪಯೋಗಿಸ್ಕೋಬಹುದು. ಅಥವಾ ಎರಡನೇದೇನು ಅಂತಂದ್ರೆ ಅವ್ರ ಮಕ್ಕಳು ಇದನ್ನ ಪರ್ಚೇಸ್ ಮಾಡಿಬಿಟ್ಟು ಪೇರೆಂಟ್ಸ್ಗೆ ಗಿಫ್ಟ್ ತರ ಕೊಡ್ಬೋದು. ಆವಾಗ ಏನಾಗುತ್ತೆ, ಅವ್ರಿಗೆ ನಮ್ದು ಎಲ್ಲಾ ಬ್ಯಾಂಕ್ದು ಟೈಅಪ್ಸ್ ಇದೆ. ಓಕೆ, ಇವಾಗ ಎಲ್ಲ ನ್ಯಾಷನಲೈಸ್ ಬ್ಯಾಂಕು ಪ್ಲಸ್ ಶೆಡ್ಯೂಲ್ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸ್ದು ಅಪ್ರೂವಲ್ ಆಗಿದೆ, ಇದು ಲೋನ್ ಅಪ್ರೂವಲ್ ಆಗಿದೆ. ಸೊ ಯಾರು ಬೇಕಾದರೂ ಅವರು ಲೋನು ಸಿಗತ್ತೆ ಅವ್ರಿಗೆ. ಅಂಡ್ ಅದು ತಿಂಗಳು EMI ಭಾಳ ಕಮ್ಮಿ ಇರುತ್ತೆ, ಯಾಕಂದ್ರೆ ಇದು ದಿ ಯೂನಿಟ್ ಕಾಸ್ಟ್ ಕಮ್ಮಿ ಇರೋದ್ರಿಂದ. ಸೊ ಅವ್ರಿಗೆ ಮಂತ್ಲಿ EMI ಅಮೌಂಟ್ ಸಹ ಬಹಳ ಕಮ್ಮಿ ಇರುತ್ತೆ. ಅಂಡ್ ಕೊನೆಗೆ ಅಥವಾ ಇನ್ಯಾರಾದ್ರೂ ಒಬ್ರು, ಅಥವಾ ನಾವು ಇದನ್ನ ಜಸ್ಟ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಮಾಡ್ತೀವಿ ಅಂದ್ರೆ ಅದನ್ನು ಮಾಡ್ಬೋದು. ಮುಂದೆ ನಾನು ಅದ್ರ ಬಗ್ಗೆನೂ ತಿಳಿಸ್ತೀನಿ ನಿಮಗೆ. ಸೊ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಮಾಡ್ಬೋದು. ಯಾರು ಇರಬಹುದು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದ್ರೆ ಇಲ್ಲಿ ರಿಟೈರ್ಮೆಂಟ್ ಹೋಮ್ ಅಂದ ತಕ್ಷಣ ಕೆಲವೊಬ್ಬರಿಗೆ ರಿಟೈರ್ಮೆಂಟ್ ಆದವರೇ ಇರಬೇಕಾ, ಅಥವಾ 50+ ಆದವರೇ ಇರಬೇಕಾ, ಸಿಂಗಲ್ ವುಮನ್ ಇರ್ತಾರೆ, ಅವ್ರಿಗೊಂದು ಮಗು ಇರುತ್ತೆ, ಸೊ ಅಂಥವ್ರು ಕೂಡ ಇರಬಹುದಾ ಅಂತ. ಇವಾಗ ಜನರಲಿ ಏನಾಗುತ್ತೆ ಅಂದ್ರೆ 50+ ಅಂತ ನಾವು ಇವಾಗ ಡಿಸೈಡ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ಇದು ಮಾಡಿರೋದು ಉದ್ದೇಶ ಏನು ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು, ಜೊತೆಗಿರ್ಬೇಕು, ಒಬ್ರಿಗೊಬ್ರಿಗೆ ಸೊಸೈಟಿಯಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಉದ್ದೇಶದಲ್ಲಿ ಮಾಡಿರೋದ್ರಿಂದ ಕೆಲವು ಟೈಮ್ ಎಕ್ಸೆಪ್ಷನ್ಸ್ ಬರ್ತಾರೆ. ಇವಾಗ ಒಬ್ಬರೇ ಇರ್ತಾರೆ, ಸಿಂಗಲ್ ಮದರ್ಸ್ ಇರ್ತಾರೆ, ನೀವು ಹೇಳಿತರ, ಆಮೇಲೆ ವಿಡೋಸ್ ಇರ್ತಾರೆ, ಇಲ್ಲ ಮದುವೆ ಆಗಿರಲ್ಲ, ಇಲ್ಲ ಮದುವೆ ಆಗಿ ಮಕ್ಕಳಾಗಿರಲ್ಲ. ಸೊ ಅವ್ರಿಗೂ ಈ ತರ ರಿಟೈರ್ಮೆಂಟ್ ಹೋಮ್ ಇಷ್ಟಪಟ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಈ ರೀತಿ ವಾತಾವರಣ ಇಷ್ಟ ಆಯ್ತು ಅಂದ್ರೆ ನಮಗೇನು ಅಭ್ಯಂತರ ಇಲ್ಲ. ಬಟ್ ಅಲ್ಲಿ ಬಂದು ಇರೋವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋಂತ ಇಷ್ಟ ಇರಬೇಕು ಅವ್ರಿಗೆ. ಅದನ್ನ ಅವ್ರಿಗೆ ತಿಳಿಸಿ, ಅವ್ರಿಗೆ ಅರ್ಥ ಮಾಡಿಸಿ ಆಮೇಲೆ ನಾವು ಅದನ್ನ ಮಾಡ್ತೀವಿ. ಓಕೆ, ಜೊತೆಗೆ ತುಂಬಾ ಜನರಿಗೆ ಆಸೆ ಇರುತ್ತೆ, ನಾನು ಕೂಡ ಈ ಮನೆಯನ್ನ ತಗೋಬೇಕು ಅಂತ ಹೇಳಿ. ಈ ಪ್ರೋಗ್ರಾಮ್ ನೋಡ್ತಾ ತುಂಬಾ ಜನಕ್ಕೆ ಆಸೆನೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ನ ಪೇರೆಂಟ್ಸ್ಗೆ ಒಂದು ಒಳ್ಳೆ ಮನೆಯನ್ನ ಕೊಡೋಣ, ಅಥವಾ ರಿಟೈರ್ಮೆಂಟ್ ಏಜಿಗೆ ಬಂದವರು ಇಲ್ಲಿ ಚೆನ್ನಾಗಿರುವಂತಹ ಮನೆ ಇದೆ, ಆರಾಮಾಗಿ ನಾವು ನೆಲೆಸೋಣ ಅಂತ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಅಷ್ಟು ದುಡ್ಡು ಅವ್ರ ಹತ್ರ ಇರಲ್ಲ. ಸೊ ಈ ಅಪಾರ್ಟ್ಮೆಂಟ್ಸ್ ರೇಟ್ ಏನು, ಜೊತೆಗೆ ಲೋನ್ ಫೆಸಿಲಿಟಿ ಕೂಡ ಇದೆಯಾ ಸರ್? ಹೌದು, ಇವಾಗ ನೀವು ಅಪಾರ್ಟ್ಮೆಂಟ್ ರೇಟ್ ನೋಡಿದ್ರೆ ಭಾಳ ನಾವು ರೀಸನಬಲ್ ಆಗಿ ಇಟ್ಟಿದ್ದೀವಿ. ನಮ್ಮ ಹತ್ರ ಒಂದು ಅಂದರೆ ಸಿಂಗಲ್ ಬೆಡ್ರೂಮ್ 1 BHK ಅಂತಾರಲ್ವ. ಸೊ ಸಿಂಗಲ್ ಬೆಡ್ರೂಮ್ ಹೌಸು ಅರೌಂಡ್ 620 ಸ್ಕ್ವೇರ್ ಫೀಟ್. ಸೊ 620 ಸ್ಕ್ವೇರ್ ಫೀಟ್ ಬಂದುಬಿಟ್ಟು ನಿಮಗೆ ಅಬೌಟ್ 30 lakhs ಆಗುತ್ತೆ, 30 ಲಕ್ಷಕ್ಕೆ ಸಿಗುತ್ತೆ. ಓಕೆ, ಅಥವಾ 750 ಸ್ಕ್ವೇರ್ ಫೀಟ್, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದರಲ್ಲಿ ಬಾಲ್ಕನಿ ಎಲ್ಲ ಅಡಿಷ್ನಲ್ ಬಾಲ್ಕನಿ ಇರುತ್ತೆ, ಅಥವಾ ಇವಾಗ ಕಿಚನ್ ಸ್ಪೇಸು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದು ಬಂದ್ಬಿಟ್ಟು 35 ಲಕ್ಷ ಆಗುತ್ತೆ. ಸೊ ದಿ ಪ್ರೈಸ್ ನೋಡಿದ್ರೆ ನಾವು ವಿ ಹ್ಯಾವ್ ಕೆಪ್ಟ್ ಇಟ್ ಸೋ ರೀಸನಬಲ್ ಆಗಿ. ಆ್ಯಂಡ್ ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಅಂದರೆ ಇನ್ಕ್ಲೂಡಿಂಗ್ ಇದು GSTನೂ ಸೇರಿ.
ಅಷ್ಟು ಎಲ್ಲ ಸೇರಿ ದಿಸ್ ಇಸ್ ದಿ ಫೈನಲ್ ಅಮೌಂಟ್ ಇದು. ಸೊ ಓನ್ಲಿ ದಿ ರಿಜಿಸ್ಟ್ರೇಷನ್ ಮಾತ್ರ ಎಕ್ಸ್ಟ್ರಾ. ಸೊ ಇದರಲ್ಲಿ ಎಲ್ಲಾ ಬ್ಯಾಂಕ್, ನಾ ಹೇಳ್ದಂಗೆ ಎಲ್ಲಾ ಬ್ಯಾಂಕ್ದು ಅಪ್ರೂವಲ್ಸ್ ಇದೆ ನಮ್ಮ ಹತ್ರ. ಸೊ ಯಾವುದೇ ಬ್ಯಾಂಕ್ಗೆ ಹೋದ್ರೇನು ಅವ್ರಿಗೆ ಲೋನ್ ಸಿಗುತ್ತೆ, ಅಂದ್ರೆ ಮಕ್ಕಳಿಗೆ ಇದು ಲೋನ್ ಸಿಗುತ್ತೆ. ಓಕೆ ಓಕೆ. ಇನ್ನು ಸುಮತಿ ಮೇಡಮ್, ಇನ್ನು ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿ ಇದರಲ್ಲಿ ಮಾಡಬಹುದು ಅಂತ? ಇವಾಗ ನಾನು ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಅಂತ ಬರ್ತಾರೆ. ಫಸ್ಟ್ ಮನೆ ತಗೋಬೇಕು, ಇವಾಗ ಕೆಲಸ ಜಾಯಿನ್ ಮಾಡಿದ್ದೀನಿ, ಒಂದು 5-10 ವರ್ಷ ಆಗಿದೆ, ಎಲ್ಲಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಟೈಮಲ್ಲೂ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ನಮ್ಮ ಬ್ಯಾಂಗ್ಳೂರ್ ಸುತ್ತೂರ ಇವಾಗ ಈ ತರ ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಂದ್ರೆ 28 ಇಂದ 35 ಲಕ್ಷಕ್ಕೆ ಸಿಗ್ಬೋದು. ಸಿಕ್ಕಿದ್ರೇನು ನಿಮಗೆ ಒಂದು ಬಾಡಿಗೆ ಒಂದು 5 ಇಂದ 6,000 7,000 ತನಕ ಅವ್ರಿಗೆ ಬಾಡಿಗೆ ಸಿಗ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಈ ಅಮೌಂಟ್ ನೀವು ಏನ್ ಇನ್ವೆಸ್ಟ್ ಮಾಡ್ತಿರೋ ನಿಮಗೆ ರೆಂಟಲ್ ರಿಟರ್ನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮಂತ್ಲಿ ರೆಂಟಲ್ ರಿಟರ್ನ್ಸ್ ನಿಮ್ ಇನ್ಸ್ಟಾಲ್ಮೆಂಟ್ಸ್ ಪೇ ಮಾಡೋ ಅಷ್ಟಿಗೆ ನಿಮಗೆ ಸಫಿಶಿಯಂಟ್ ಆಗಿ ಬರುತ್ತೆ. ಬಿಕಾಸ್ ಇದು ನಾವು ಬರೀ ಸೆಲ್ಲಿಂಗ್ ಮಾಡ್ತಾ ಇಲ್ಲ, ಇವಾಗ ಮಾರ್ಬಿಟ್ಟು ಹೋಗೋಂತ ಜಾಗ ಇಲ್ಲ ಇದು. ನಾವೇ ಇದನ್ನ ನೆಕ್ಸ್ಟ್ 15 ವರ್ಷ 20 ವರ್ಷ ಮೇಂಟೈನ್ ಮಾಡಿ ಅಲ್ಲಿರೋರ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದೇ ನಮ್ಮ ಆಸೆ ಇರೋದು. ಸೊ ಆ ಪರ್ಟಿಕ್ಯುಲರ್ ಇದ್ರಲ್ಲಿ ನಾವು ಹೋಗೋದ್ರಿಂದ ಈ ತರ ಮನೆಗಳಿಗೆ ಅಪ್ರಿಸಿಯೇಷನ್ ಚೆನ್ನಾಗಿರುತ್ತೆ. ಅಂಡ್ ಮುಂದಕ್ಕೆ ಯಾವ ಬಾಡಿಗೆ ಕೊಡೋರು ತುಂಬಾ ಸಂತೋಷವಾಗಿ ಇಲ್ಲಿ ಎಂಜಾಯ್ ಮಾಡ್ತಾರೆ. ಆ ತರ ಇರುವಾಗ ಈ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಯಾವ್ದೇ ಏಜ್ ಅಲ್ಲೂ ನೀವು ಮಾಡ್ಬೋದು. ಕೆಲವು ಟೈಮ್ ಅವ್ರ ಅಪ್ಪ ಅಮ್ಮನ ಮಿಸ್ ಮಾಡಿರ್ಬೋದು, ಅಂತವ್ರಿಗೆ ಇವ್ರ ಇನ್ವೆಸ್ಟ್ಮೆಂಟ್ ಮಾಡೋದ್ ಮೂಲಕ ಇನ್ನೊಬ್ರು ಇಬ್ಬರಿಗೆ ಹೆಲ್ಪ್ ಮಾಡಂತ ಆಗತ್ತೆ. ಬಿಕಾಸ್ ಎಲ್ಲಾರ್ಗು ಮನೆ ತಗೊಳ್ಳೋ ಅಷ್ಟಾಗಲ್ಲ. ಬಟ್ ಬಾಡಿಗೆ ಬರೋರು ತುಂಬಾ ಜನ ಇದ್ದಾರೆ. ಬ್ಯಾಂಗ್ಳೂರಲ್ಲಿ PSUs ಅಂಡ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ತುಂಬಾ ಜನಕ್ಕೆ ಪೆನ್ಷನ್ ಬರುತ್ತೆ. ಸೊ ಅವ್ರೇನ್ ಹೇಳ್ತಾರೆ, ನನ್ನ ಹತ್ರ ಪೆನ್ಷನ್ ಇದೆ, ಮಂತ್ಲಿ ನನಗೆ 30-40 ಸಾವಿರ ಬರುತ್ತೆ, ಬಟ್ ನಾನು ಮನೆ ತಗೊಳಕ್ಕಾಗಲ್ಲ ಅಂತ ಹೇಳೋರಿಗೆ ನೀವೇ ಹೆಲ್ಪ್ ಮಾಡೋ ತರ ಆಗುತ್ತೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ ಇಷ್ಟ. ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನೋದ್ರ ಜೊತೆಗೆ ಒಂದೊಳ್ಳೆ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಬಿಕಾಸ್ ಇತ್ತೀಚಿನ ದಿನಮಾನಗಳಲ್ಲಿ ಪೇರೆಂಟ್ಸ್ ಅನ್ನ ಮಕ್ಕಳೇ ಸರಿಯಾಗಿ ನೋಡಲ್ಲ, ಬಟ್ ನೀವು ಅವ್ರನ್ನ ನಮ್ಮ ಮಕ್ಕಳು ಅಥವಾ ನಮ್ಮ ಪೇರೆಂಟ್ಸ್ ಅನ್ನೋ ತರ ನೋಡ್ಕೋತಾ ಇದ್ದೀರಾ. ಅವ್ರಿಗೆ ಏನೇನ್ ಬೇಕು ಎಲ್ಲಾ ಫೆಸಿಲಿಟೀಸ್ ಕೂಡ ಇದೆ. ಅವರಿಗೆ ಜಿಮ್ ಬೇಕಾದ್ರೆ ಜಿಮ್ ಇದೆ, ಅವ್ರು ನೋಡ್ಕೊಳ್ಳುವಂತ ಜವಾಬ್ದಾರಿ ನೀವೇ ಅಂದ್ರಿ. 15-20 ಇಯರ್ಸ್ ಕೂಡ ನಾವು ಇದೇ ರೀತಿ ನೋಡ್ಕೊಂಡು ಹೋಗ್ತೀವಿ ಅಂತ. ಜೊತೆಗೆ ಸರ್, ಅವರ ನಂತರ ಇವಾಗ ತುಂಬಾ ಏಜ್ ಆದವರು ಈ ಮನೆಯನ್ನ ತಗೊಂಡಿದ್ದಾರೆ, ಅವ್ರ ಹೆಸರಲ್ಲೇ ಇದೆ ಅಂತ ಅನ್ಕೊಳ್ಳೋಣ. ಅವರ ನಂತರ ವಾರಸುದಾರರು ಯಾರು ಆಗ್ತಾರೆ? ಯಾಕಂದ್ರೆ ತುಂಬಾ ಜನರಿಗೆ ನೋಡ್ತಿರೋರಿಗೆ ಈ ಪ್ರಶ್ನೆ ಕಾಡುತ್ತೆ. ಹೌದು. ಸರಿ, ಇವಾಗ ನೀವು ಸುಮಾರು ರಿಟೈರ್ಮೆಂಟ್ ಹೋಮ್ ಇದು ಮೊದಲೇ ಅಲ್ಲ, ಇದು ರಿಟೈರ್ಮೆಂಟ್ ಹೋಮ್ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಥರನೂ ಇದೆ. ಸೊ ಈ ನಮ್ಮ ರಿಟೈರ್ಮೆಂಟ್ ಪ್ರಾಜೆಕ್ಟ್ದು ವಿಶೇಷತೆ ಏನು ಅಂದರೆ, ಇದು ಬಂದ್ಬಿಟ್ಟು ನಿಮಗೆ ಯು ಆರ್ ದಿ ಓನರ್ ಆಫ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ. ಅಂದರೆ ಇದು ಟೈಟಲ್ ಡೀಡ್ಸು ನಿಮ್ಮ ಹೆಸರಲ್ಲಿರುತ್ತೆ, ಅಂದರೆ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ. ಅಂದರೆ ಇದು ಫ್ರೀ ಹೋಲ್ಡ್ ಪ್ರಾಪರ್ಟಿ ಅಂತಾರಲ್ಲ ಆ ಥರ. ಸೊ ಇದನ್ನ ಅವ್ರ ಮಕ್ಕಳಿಗೆ ಇದು ಗಿಫ್ಟ್ ಮಾಡೋದು ಅಥವಾ ಆಫ್ಟರ್ ದೆಮ್ ಅದು ಇನ್ಹೆರಿಟೆಡ್ ಆಗಿ ಆಟೋಮೆಟಿಕ್ ಆಗಿ ಅವ್ರಿಗೆ ಹೋಗುತ್ತೆ ಅದು. ಸೊ ಅವ್ರ ಮಕ್ಕಳು ಅದನ್ನ ಇವರು ಸುಮತಿ ಅವರು ಹೇಳಿದಾಗೆ ಅದನ್ನ ಬೇಕಂದ್ರೆ ಬಾಡಿಗೆ ಕೊಡ್ಬೋದು, ಬೇರೆ ಯಾರಿಗಾದ್ರೂ ಬಾಡಿಗೆ ಕೊಟ್ಬಿಟ್ಟು ಇಟ್ಕೋಬಹುದು. ಅಂದ್ರೆ ಅವ್ರಿಗೆ ಯಾವಾಗ ಇಲ್ಲಿಗೆ ಬರಬೇಕು ಅಂತ ಅನ್ಸತ್ತೆ ಅದು ತನಕ ಅದನ್ನ ಬಾಡಿಗೆ ಕೊಟ್ಬಿಟ್ಟು ಅವ್ರು ರಿಟೈರ್ಮೆಂಟ್ ಆದಾಗ ಅವ್ರು ಬಂದಿರ್ಬೋದು ಇಲ್ಲಿ. ಸೊ ಆ ತರ ಇದು ಪಾರಂಪರಿಕವಾಗಿ ಅದು ಇದು ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡೋ ತರ ಇಟ್ಸ್ ಎ ಫ್ರೀ ಹೋಲ್ಡ್ ಪ್ರಾಪರ್ಟಿ. ಇದು ಲೀಸ್ ಅಲ್ಲ, ಓಕೆ, ಅಥವಾ ಇದು ವರ್ಷ ನೀವು ಹಾಕಿರೋ ದುಡ್ಡು ಕಮ್ಮಿ ಆಗತ್ತೆ ಅನ್ನುವಂತ ಭಯ ಇರಲ್ಲ. ಯಾಕಂದ್ರೆ ಕೆಲವು ಕಡೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ನೀವು ಲೀಸ್ ಅಮೌಂಟ್ ತರ ಕೊಡ್ಬೇಕು. ಓಕೆ, ಎಷ್ಟೋ ಒಂದು 15 ಲಕ್ಷನೋ 20 ಲಕ್ಷನೋ ಕೊಟ್ರೆ ಅದು ವರ್ಷ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಇದು ನಿಮ್ಮದೇ ಸ್ವಂತ ಜಾಗ. ಓಕೆ, ಸೊ ಅದು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಓಕೆ, ಅಂದ್ರೆ ತುಂಬಾ ಜನರಿಗೆ ಈ ಸಮಸ್ಯೆ ಕಾಡ್ತಿರುತ್ತೆ. ಅದ್ರ ಬಗ್ಗೆ ಸರ್ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ರು. ಅಂದ್ರೆ ನಿಮ್ಮ ನಂತರ ಅದನ್ನ ಯಾರು ತಗೊಂಡಿರ್ತಾರೋ ಅಥವಾ ನೀವು ಯಾರ ಹೆಸರಿಗೆ ಬರ್ದಿರ್ತೀರೋ ಅವ್ರಿಗೆ ಹೋಗುತ್ತೆ. ಬಟ್ ಅಲ್ಲಿ ಬಂದು ಇರುವವರು ಮಾತ್ರ 50+ ಆಗಿರ್ಬೋದು, ಅಥವಾ ಇದಕ್ಕೆ ರೂಲ್ಸ್ ಏನೇನಿದೆ ಅದಕ್ಕೆ ಅನ್ವಯ ಆಗೋ ತರ ಅವರು ಇರಬೇಕು ಅಂತ ಹೇಳಿ. ಇನ್ನು ಮೇಡಮ್, ಇದಕ್ಕೆ ನಿಮ್ಮ ಕಂಪ್ನಿಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು? ಜೊತೆಗೆ ನೀವೇ ಕರ್ಕೊಂಡು ಹೋಗಿ ಫ್ಲಾಟ್ಸ್ ಅನ್ನ ಅಥವಾ ಎಲ್ಲಾನು ತೋರಿಸ್ತೀರಾ, ಹೇಗೆ? ಹೌದು, ನಮ್ದು ಆಫೀಸ್ ಬಂದು ಜಯನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಇದೆ, ಗಿರಿಯಾ ಶೋರೂಮ್ ಹಿಂಭಾಗ ಇದೆ. ಆ್ಯಂಡ್ ನಮ್ಮದು ಸೈಟ್ಗೆ ಕರ್ಕೊಂಡು ಹೋಗೋಕ್ಕೆ ಫುಲ್ ಫೆಸಿಲಿಟಿ ಇದೆ. ಸೊ ನೀವು ಎಲ್ಲಿಂದ ಫೋನ್ ಮಾಡಿದ್ರೇನು ನಮಗೆ
ನಮ್ಮದು ಫೋನ್ ನಂಬರ್ ನಿಮಗೆ ಟಿ ವಿಯಲ್ಲಿ ಬರ್ತಾ ಇರುತ್ತೆ. ಸೊ ಆ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ ತಕ್ಷಣ ನಾವು ಮಾತಾಡ್ಬಿಟ್ಟು ನೀವು ಎಲ್ಲಿದ್ದೀರಾ ಅಂತ ಕೇಳಿ ನೀವು ಮನೆಯಿಂದಾನೇ ನಾವು ಪಿಕಪ್ ಮಾಡಿ ನಮ್ಮ ಸೈಟ್ ತೋರಿಸಿ ವಾಪಸ್ ನಿಮ್ಮ ಮನೆಗೆ ಬಿಡ್ತೀವಿ. ಅದು ಬಿಟ್ಟು ನೀವು ನಮ್ಮ ಆಫೀಸ್ಗೂ ಯಾವಾಗ ಬೇಕಾದರೂ ವಿಸಿಟ್ ಮಾಡಿ ನಮ್ಮದು ಫೆಸಿಲಿಟೀಸ್ ಎಲ್ಲ ತಿಳ್ಕೊಂಡ್ಬಿಟ್ಟು ಅಲ್ಲಿಂದಾನೂ ಹೋಗ್ಬೋದು. ಮೂರನೇದು ನಮ್ಮದು ವೆಬ್ಸೈಟ್ ಇದೆ www.manasum MANASUM.com. ಸೊ ಅಲ್ಲಿ ಹೋದ್ರೇನು ನಿಮಗೆ ಫುಲ್ ಡೀಟೇಲ್ಸ್ ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಸಿಗುತ್ತೆ. ಪ್ಲಸ್ ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಾದ್ರೇನು ಇಲ್ಲ ನಿಮಗೆ ಸರ್ವಿಸಸ್ ಬೇಕಾದ್ರೇನು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ಇವಾಗ ಫೆಸಿಲಿಟೀಸ್ ಈ ಅಪಾರ್ಟ್ಮೆಂಟ್ ಅಲ್ಲಿರೋ ಫೆಸಿಲಿಟೀಸ್ ಅನ್ನ ನಾವು ನೋಡ್ಬಿಟ್ವಿ. ಬಟ್ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಇರೋದು ಜಿಗಣಿ ಭಾಗದಲ್ಲಿ ಇದೆ ಅಂತ ಹೇಳಿದ್ರಿ. ಸೊ ನಿಯರ್ ಬೈ ಸಿಟಿಗೆ ಎಷ್ಟು ಹತ್ರ ಆಗುತ್ತೆ, ಜೊತೆಗೆ ಅಲ್ಲಿ ಅಕ್ಕಪಕ್ಕ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ? ಇದು ಒಂದು ಸೀನಿಯರ್ ಲಿವಿಂಗ್ ಅಂತ ಬಂದ್ರೆ ಫಸ್ಟ್ ಕ್ವಶನ್ ಎಲ್ಲರೂ ಕೇಳೋದು ಹಾಸ್ಪಿಟಲ್. ಓಕೆ, ಆರೋಗ್ಯದ ಬಗ್ಗೆ ಎಲ್ಲರಿಗೂ ಕಾಳಜಿ ಇರುತ್ತೆ. ಇವಾಗ ಬೆಂಗಳೂರಲ್ಲಿ ತಗೊಂಡ್ರೆ ನೀವು ಸಪೋಸ್ ಏನಾದರೂ ಒಂದು ಎಮರ್ಜೆನ್ಸಿ ಆಯಿತು ಅಂದರೆ ಒಂದು ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಕರೆಸ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ಹತ್ತತ್ರ 1-1.5 ಗಂಟೆ ಕಾಲ ಆಗೋಗ್ಬಿಡುತ್ತೆ. ಅಂದರೆ ಈ ಗೋಲ್ಡನ್ ಟೈಮ್ ಏನಂತಾರೆ ಅದು ಪ್ರೈಮ್ ಟೈಮ್, ಅದು ಮಿಸ್ ಆಗಿಬಿಡುತ್ತೆ ಅದು. ಸೊ ನಮ್ಮ ಫೆಸಿಲಿಟಿಲಿ ನಮ್ಮಲ್ಲಿ 24/7 ಆ್ಯಂಬುಲೆನ್ಸ್ ನಮ್ಮಲ್ಲೇ ನಿಂತಿರುತ್ತೆ. ಓಕೆ, ನಾರಾಯಣ ಹೃದಯಾಲಯ ಬಂದ್ಬಿಟ್ಟು ನಮ್ಮ ಜಾಗದಿಂದ ಒಂದು 12 ನಿಮಿಷದಲ್ಲಿ ನೀವು ನಾರಾಯಣ ಹೃದಯಾಲಯಕ್ಕೆ ಹೋಗ್ಬೋದು. ಎಲ್ಲೋ NRIs ಒಂದು 8 ದಿನಕ್ಕೋಸ್ಕರ ಬರೋದಾದ್ರೆ ಉಳ್ಕೊಳ್ಬಹುದಾ? ಉಳ್ಕೊಳ್ಳೋಕೆ ಫೆಸಿಲಿಟೀಸ್ ಇದೆಯಾ? ಇವಾಗ ನಾವು ಮನೆಯೆಲ್ಲ 1 BHK ಮಾಡಿರೋ ರೀಸನ್ನೇ ಅದಕ್ಕೋಸ್ಕರ. ಬಿಕಾಸ್ ಇವಾಗ ತಂದೆ ತಾಯಿ 2-3 ಜನ ಇರುವಾಗ ಅವ್ರಿಗೆ 1 ಬೆಡ್ರೂಮ್ ಸಾಕಾಗತ್ತೆ. ಅದಕ್ಕೋಸ್ಕರ ಅವ್ರು ಇನ್ವೆಸ್ಟ್ಮೆಂಟ್ ಎಕ್ಸ್ಟ್ರಾ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಹತ್ರ ಗೆಸ್ಟ್ ರೂಮ್ಸ್ ಅಂತ ಇರುತ್ತೆ. ಸೊ 1 ಬೆಡ್ರೂಮ್ 2 ಬೆಡ್ರೂಮ್ ಗೆಸ್ಟ್ ರೂಮ್ಸ್ ಯಾವಾಗಲೂ ಇರುತ್ತೆ. ಸೊ ಅವರು ಯಾವಾಗ ಬರ್ತಾರೆ ಅಂತ ನಮಗೆ ಮುಂಚೆನೇ ಹೇಳಿಬಿಟ್ರೆ ಆ ಗೆಸ್ಟ್ ರೂಮ್ಸ್ನ ಅವ್ರಿಗೆ ಬ್ಲಾಕ್ ಮಾಡಿ ಇಟ್ಬಿಟ್ಟು ಅವರಿರೋ 1 ವೀಕ್ 1 ಮಂತ್ 2 ಮಂತ್ಸ್ ಎಷ್ಟು ದಿವಸ ಬೇಕಾದ್ರೆ ಅವ್ರು ಇದ್ಬಿಟ್ಟು ಅವರು ಪ್ಯಾರೆಂಟ್ಸ್ ಜೊತೆ ಎಂಜಾಯ್ ಮಾಡಿ ವಾಪಸ್ ಹೋಗ್ಬೋದು. ಸೊ ದಟ್ ಇಬ್ಬರದು ಪ್ರೈವಸಿಯು ಮೇಂಟೈನ್ ಮಾಡಿದ್ದೀವಿ. ಬಟ್ ಈ ಇದರಲ್ಲಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ನಾವಿವಾಗ ಎಷ್ಟೋ ಜನ ಹತ್ರ ಮಾತಾಡಿದ್ದೀವಿ ಈ ಪ್ರಾಜೆಕ್ಟ್ ಬಗ್ಗೆ, ಆಮೇಲೆ ಅವ್ರು ಬಂದು ಕೇಳ್ತಾರೆ. ಸೊ ಅದರಲ್ಲಿ ಒಂದೇ ಒಂದು ಎಲ್ಲರಿಗೂ ಹೇಳ್ಬೇಕಾಗಿರೋದು ಏನು ಅಂದರೆ ಅಪ್ಪ ಅಮ್ಮಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವ್ರು ಬಂದು ನೋಡಿರ್ತಾರೆ ಪ್ರಾಜೆಕ್ಟ್ನ, ನೋಡ್ಬಿಟ್ಟು ಅವ್ರು ವಾಪಸ್ ಬಂದು ಹೇಳ್ತಾರೆ ಮಕ್ಕಳ ಹತ್ರ ನನಗೆ ಇಂಟ್ರೆಸ್ಟ್ ಇದೆ ಅಂತ. ಬಟ್ ಮಕ್ಕಳು ಫಸ್ಟ್ ಹೇಳ್ತಾ ಇರೋದು ಏನು ಅಂದರೆ, ಅಯ್ಯೋ ರಿಟೈರ್ಮೆಂಟ್ ಹೋಮ, ಯಾಕೆ ನೀನು ಓಲ್ಡ್ ಏಜ್ ಹೋಮ್ಗೆ ಹೋಗಿರ್ಬೇಕು, ನಮ್ಮ ಜೊತೆ ಇರೋಕ್ಕಾಗಲ್ವಾ? ಇಲ್ಲ ನೀವು ಇಬ್ಬರೇ ಇರಿ, ನಾನು ಇನ್ನೂ ದೊಡ್ಡ ಮನೆ ತೆಕ್ಕೊಡ್ತೀನಿ, ಆ ಥರ ಹೇಳ್ತಾರೆ. ಬಟ್ ನಿಜವಾಗ್ಲೂ ಜೀವನ ಅವರು ಎಂಜಾಯ್ ಮಾಡಬೇಕು ಅಂತ ನಿಮಗೆ ಅನ್ಸಿದ್ರೆ ಈ ಥರ ಜಾಗದಲ್ಲಿ ಅವರಿಗೆ ಫ್ರೆಂಡ್ಸ್ ಸಿಗ್ತಾರೆ, ಜೊತೆ ಇರೋಕ್ಕೆ ಜನ ಸಿಗ್ತಾರೆ. ಊಟ ತಿಂಡಿ ಡೈಲಿ ಮಾಡೋ ಕೆಲಸಗಳಿಂದ ಅವ್ರಿಗೆ ಫುಲ್ ರಿಲೀಫ್ ಸಿಕ್ಕಿ ಅವ್ರ ಫ್ರೆಂಡ್ಸ್ ಜೊತೆ ಅವ್ರು ಮಾಡಬೇಕಾಗಿರೋದು ಎಷ್ಟೆಲ್ಲ ಯೋಚನೆಗಳು ಕನಸುಗಳು ಇಟ್ಕೊಂಡಿದ್ದಾರೋ ಅದು ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ಅವ್ರಿಗೆ ಇಂಥ ಪ್ಲೇಸ್ನ ಹುಡುಕಿ ನಿಮಗೆ ಯಾವುದು ಅನ್ಸತ್ತೋ, ನಿಮಗೆ ಯಾವುದು ಸರಿ ಅನ್ಸತ್ತೋ ಅದು ಕೊಡಿಸಿ. ಬಿಕಾಸ್ ಯಾವಾಗಲೂ ನಾವು ಇದು ಒಂದು ಕೇಳ್ತಾ ಇರ್ತೀವಿ, ಅಪ್ಪ ಅಮ್ಮ ಬಂದು ಹೇಳ್ತಾರೆ ದಯವಿಟ್ಟು ನೀವು ಹೇಳಿ ನಮ್ಮ ಮಕ್ಕಳಿಗೆ, ನನಗಿದು ತುಂಬಾ ಇಷ್ಟ ಆಯ್ತು ಅಂತ. ಮಕ್ಕಳಿಗೆ ಅಷ್ಟು ಅದು ಅರ್ಥ ಆಗಲ್ಲ. ಬಟ್ ನೀವು ಬಂದು ನೋಡಿ, ನೀವು ಕನ್ವಿನ್ಸ್ ಆಗಕ್ ಬದಲಾಗಿ ನೀವು ಬಂದು ನೋಡಿ ಏನ್ ಹೇಳ್ತಾ ಇದೀವಿ, ಹೆಂಗಿರತ್ತೆ ಅಂತ ನೋಡಿ ಡಿಸೈಡ್ ಮಾಡಿ. ನಿಜವಾಗ್ಲೂ ಕೂಡ ಇಷ್ಟೆಲ್ಲ ಹೇಳಿದೀರಾ, ತುಂಬಾ ಜನ ಹುಡುಕೊಂಡ್ ಬರ್ತಾರೆ ನಿಮ್ ಕಂಪನಿನ, ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ. ಸರ್ ಫೈನಲಿ ನಿಮ್ ವರ್ಡ್ಸ್ ಏನ್ ಹೇಳ್ತೀರಾ? ಸೊ ಒಂದು ಅಂದರೆ ಸುಮತಿ ಯಾವಾಗಲೂ ಹೇಳ್ತಾ ಇರೋದು, ಇವಾಗ ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ಇದ್ದರೆ ಸಂತೋಷವಾಗಿ ಅಲ್ಲೇ ಇರಿ. ಓಕೆ, ಅವರನ್ನ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮದು. ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಇಟ್ ಟು ಯುವರ್ ಪೇರೆಂಟ್ಸ್. ಬೆಸ್ಟ್ ಗಿಫ್ಟ್ ದಿ ಪೇರೆಂಟ್ಸ್. ಇವಾಗ ನಾನು ನಮ್ಮ ಅಪ್ಪ ಅಮ್ಮ ಜೊತೆನೇ ಇರೋದು. ಓಕೆ, ಸೊ ನಮ್ಮ ಅಪ್ಪಗೆ 86 ಇಯರ್ಸ್, ನಮ್ಮ ತಾಯಿಗೆ 83 ಇಯರ್ಸ್. ಸೊ ನಮ್ಮ ಜೊತೆನೇ ಇದ್ದಾರೆ, ಸಂತೋಷವಾಗೇ ಇದ್ದಾರೆ. ಸೊ ಅವ್ರನ್ನ ದಯವಿಟ್ಟು ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದು. ಆದರೆ ನೀವು ಇವಾಗ ರಿಟೈರ್ಮೆಂಟ್ ಹೋಮ್ ಅನ್ನೋ ಕಾನ್ಸೆಪ್ಟನ್ನೇ ತಗೊಂಡ್ರೆ ಇದು ಯಾವತ್ತು ಇದೇನು ಅಂದರೆ ಇದು ಹೊಸದೇನಲ್ಲ. ಯಾಕೆಂತಂದರೆ ನಮ್ಮ ಅಪ್ಪ ಅಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಓಕೆ, ಅಲ್ಲಿ ಅವ್ರ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇವರು ಬೆಂಗಳೂರಿಗೆ ಬಂದಿದ್ರು ಆ ಕಾಲದಲ್ಲಿ. ಈಗ ಇಲ್ಲಿರೋಂಥ ಮಕ್ಕಳು ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅಷ್ಟೇ ವ್ಯತ್ಯಾಸ. ಓಕೆ, ಸೊ ಹೀಗಿರೋದ್ರಿಂದ ಬಟ್ ಈಗ ಏನಾಗುತ್ತೆ, ಅಲ್ಲಿ ಆವಾಗಂದ್ರೆ 4-5 ಜನ ಮಕ್ಳಿರೋದ್ರು, ಯಾರೋ ಒಬ್ರು ಬ್ರದರ್ ನೋಡ್ಕೊತಾ ಇದ್ರು ಅವ್ರ ಅಪ್ಪ ಅಮ್ಮನ. ಬಟ್ ಈಗ ಏನಾಗ್ತಾ ಇದೆ, ಒಂದೇ ಮಗ ಒಂದೇ ಮಗಳು. ಸೊ ಅವರು ಇಲ್ಲಿ ಅವ್ರನ್ನ ಇಬ್ಬರನ್ನೇ
ಒಂದು ದೊಡ್ಡ ದೊಡ್ಡ ಮನೇಲಿ ಇಡೋ ಬದಲಾಗಿ ಸೊ ನಮ್ಮ ತರ ಈ ತರ ರಿಟೈರ್ಮೆಂಟ್ ಹೋಮ್ಗಳಲ್ಲಿ ಇದು ತಗೊಂಡು ನೀವು ಅವ್ರು ಇದ್ರೆ ಅವರು ಸಂತೋಷವಾಗಿರ್ತಾರೆ. ಓಕೆ ಮೇಡಮ್, ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಚ್ಛಿಸ್ತೀರಾ? ಈ ಪ್ರಾಜೆಕ್ಟ್ ನಾವು ಮಾಡಿರೋದು ದೊಡ್ಡವ್ರನ್ನ ನೋಡ್ಕೊಳ್ಳೋಕ್ಕೆ, ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಅವರಿಗೆ ಅವರಂತ ಹೊಸ ಜೀವನ ಕೊಟ್ಟು ಅವ್ರು ಇರೋ ತನಕ ಸಂತೋಷವಾಗಿ ಇರಬೇಕು ಅನ್ನೋದೇ ಒಂದೇ ನಮ್ಮ ಉದ್ದೇಶ. ಸೊ ಇನ್ನೊಂದು ಸಪೋರ್ಟ್ ನಮಗೆ ನಿಮ್ಮಿಂದ ಬೇಕು ಏನು ಅಂದರೆ ಈ ಥರ ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡಿ ತಗೊಳ್ಳಿ, ಬೇರೆಯವ್ರಿಗೆ ಬಾಡಿಗೆ ಕೊಡಿ ಇಲ್ಲ ಲೀಸ್ ಕೊಡಿ, ಬಟ್ ನಿಜವಾಗ್ಲೂ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡು ಮಾಡಿ. ದಟ್ಸ್ ಟ್ರೂ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಿಮಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೀವು ಯಾವುದೇ ವರಿ ಮಾಡಬೇಕಾಗಿರುವಂತಹ ಅಗತ್ಯನೇ ಇಲ್ಲ. ಅಥವಾ ನೀವು ಬೇರೆ ಎಲ್ಲಾದ್ರೂ ಇದ್ದೀರಾ, ಇಂಡಿಯಾದಲ್ಲೇ ಬೇರೆ ಯಾವುದಾದ್ರೂ ಸ್ಟೇಟಲ್ಲಿ ಇದ್ದೀರಾ, ನಿಮ್ಮ ಪ್ಯಾರೆಂಟ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ರೆ ಅವ್ರಿಗೊಂದು ಒಳ್ಳೆ ಗಿಫ್ಟ್ ಅನ್ನ ಇದನ್ನ ನೀವು ಕೊಡಬಹುದು. ಜೊತೆಗೆ ಹೇಗಪ್ಪ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕ್ವಶನ್ ಕೂಡ ನಿಮಗೆ ಕಾಡ್ತಾ ಇದೆ. ಸೊ ಹಾಗಾಗಿ ಅಡ್ರೆಸ್ ಕಾರ್ಡ್ ಮತ್ತು ಫೋನ್ ನಂಬರ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ಕಾರ್ಯಕ್ರಮ ನಿಮಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಒಳ್ಳೆ ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್, ಜೊತೆಗೆ ತುಂಬಾ ಜನರಿಗೆ ಯೂಸ್ಫುಲ್ ಆಗಿರುವಂತಹ ಈ ಪ್ರಾಜೆಕ್ಟ್ ಅನ್ನ ಅರ್ಪಿಸ್ತಾ ಇದ್ದಾರೆ ಅನಂತ್ ರಾಮ್ ಸರ್ ಮತ್ತು ಸುಮತಿ ಮೇಡಮ್. ಇಬ್ಬರಿಗೂ ಧನ್ಯವಾದ. ಧನ್ಯವಾದ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.